ಗುಜರಾತ್ ತಲುಪಿದೆ ಮತ್ತೊಂದು LPG ಹಡಗು. ಗುಜರಾತ್ನ ಜಾಮ್ನಗರದ ವಾಡಿನಾರ್ ಬಂದರಿಗೆ ಆಗಮಿಸಿದೆ. 45,000 ಟನ್ LPG ಹೊತ್ತು ತಂದಿದೆ ನಂದಾದೇವಿ ಹಡಗು. ಶಿವಾಲಿಕ್ ಆಲ್ರೆಡಿ ಬಂದಿದೆ, ನಿನ್ನೆ ಮುಂದ್ರಾ ಬಂದರಿಗೆ. ಈಗ ನಂದಾದೇವಿ ಬಂದಿದೆ. ಒಟ್ಟು 92,700 ಮೆಟ್ರಿಕ್ ಟನ್ LPG ಬಂದಿದೆ ಈಗ ಭಾರತಕ್ಕೆ. ಎಷ್ಟು ದಿನ ಆಗ್ಬೋದು ಹಾಗಾದರೆ? 68 ಲಕ್ಷ ಸಿಲಿಂಡರ್ ಭರ್ತಿ ಮಾಡ್ಬೋದು ಅಷ್ಟೇ. ಬರೀ 68 ಲಕ್ಷ, 33 ಕೋಟಿ ಬೇಕು ಸಿಲಿಂಡರ್ಗಳು ಭಾರತಕ್ಕೆ. ಎಲ್ಲಿ ಸಾಕಾಗುತ್ತಿದ್ದು? ಪರವಾಗಿಲ್ಲ, ಇರಲಿ. ಎಷ್ಟು ದಿನ ಆಗ್ಬೋದು ನೋಡೋಣ. 14.2 kg ತೂಕದ ಗೃಹ ಬಳಕೆಯ 68 ಲಕ್ಷ ಸಿಲಿಂಡರ್ಗಳನ್ನ ಭರ್ತಿ ಮಾಡ್ಬೋದು. ಬೇಡಿಕೆ ಜಾಸ್ತಿ ಇದೆ, ಆದರೆ ಬಂದಿರೋದು ಕಡಿಮೆ. ಇಂಥ ಸಂದರ್ಭದಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಶೀಘ್ರವೇ ಮತ್ತೊಂದು ಹಡಗು ಬರುತ್ತೆ. ಇದು ಭಾರತದ ತೀರ ತಲುಪಲಿರುವಂಥ ಮತ್ತೊಂದು ಹಡಗು. ಮುಂದ್ರಾ ಬಂದರಿಗೆ ಜಗ್ ಲಾಡ್ಕಿ ಹಡಗು ಬರುತ್ತೆ. ಮಾರ್ಚ್ 14ರಂದು UAEನ ಫುಜೈರಾ ಬಂದರಿನ ಮೇಲೆ ದಾಳಿ ನಡೆದಿತ್ತು. ಆ ಸಮಯದಲ್ಲಿ ಟರ್ಮಿನಲ್ ಇತ್ತು ಇದು ಭಾರತದ ಜಗ್ ಲಡ್ಕಿ. ಇಂಧನ ಲೋಡ್ ಮಾಡ್ತಿದ್ದಾಗಲೇ ದಾಳಿ ಆಗುತ್ತೆ. ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ. 80,800 ಟನ್ ಮುರ್ಬನ್ ಕಚ್ಚಾ ತೈಲ ತುಂಬಿಕೊಂಡು ಬರ್ತಾ ಇರುವಂಥ ನೌಕೆ ಇದು. ಜಗ್ ಲಾಡ್ಕಿ ನೌಕೆಯಲ್ಲಿ ಎಲ್ಲ ಭಾರತೀಯ ನಾವಿಕರು ಸುರಕ್ಷಿತರಾಗಿದ್ದಾರೆ. ಇನ್ನೂ 22 ಭಾರತೀಯ ನೌಕೆಗಳಲ್ಲಿ ಲಾಕ್ ಆಗಿದ್ದಾವೆ. 600ಕ್ಕೂ ಹೆಚ್ಚು ನಾವಿಕರ ಸುರಕ್ಷತೆ ಬಗ್ಗೆ ಕೇಂದ್ರ ಸರ್ಕಾರ ಕಾಳಜಿಯನ್ನು ವಹಿಸಿದೆ.